ಬೀದರ್ ಅಖಿಲ ಭಾರತ ವಿಶ್ವಕರ್ಮ ಜನಜಾಗೃತಿ ಸಮಾವೇಶ. ಬೀದರ್ ನಗರದಲ್ಲಿ ಮಾರ್ಚ್ 22ರಂದು ವಿಶ್ವಕರ್ಮ ಜನಜಾಗೃತಿ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಎಂದು ಪರಮ ಪೂಜ್ಯ ಶ್ರೀ 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 ದೊಡ್ಡೇಂದ್ರ ಮಹಾಸ್ವಾಮಿಗಳು ವಿಶ್ವಕರ್ಮ ಏಕದಂಡಗಿ ಮಠ ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿ, ಈ ಕಾರ್ಯಕ್ರಮಕ್ಕೆ ಜಿಲ್ಲೆಯ ವಿಶ್ವಕರ್ಮ ಸಮಾಜದ ಬಾಂಧವರು ಪ್ರತಿ ಹಳ್ಳಿ, ಗ್ರಾಮ, ಪಟ್ಟಣದಿಂದ ಬಂದು ಯಶಸ್ವಿಗೊಳಿಸಬೇಕು. ವಿಶ್ವಕರ್ಮ ಸಮಾಜದ ರಾಜ್ಯಾಧ್ಯಕ್ಷರಾದ ಕೆಪಿ ನಂಜುಂಡಿ, ವಿಧಾನ ಪರಿಷತ್ ಮಾಜಿ ಸದಸ್ಯರು ಆಗಮಿಸಿ ವಿಶ್ವಕರ್ಮ ಜನಜಾಗೃತಿ ಸಮಾವೇಶ ಉದ್ಘಾಟಿಸಿ, ಮುಂಬರುವ ದಿನಗಳಲ್ಲಿ ರಾಜ್ಯ ಮಟ್ಟದಲ್ಲಿ ಆಯೋಜಿಸಿರುವ ಕಾರ್ಯಕ್ರಮಗಳ ಬಗ್ಗೆ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಲಿದ್ದಾರೆ ಎಂದು ತಿಳಿಸಿದರು. ಪತ್ರಿಕಾ ಪ್ರಕಟಣೆಯಲ್ಲಿ ಮಹಾಸಭಾ ಗೌರವಾಧ್ಯಕ್ಷ ಜಯಪ್ರಕಾಶ್ ಪೊದ್ದಾರ್, ಜಿಲ್ಲಾಧ್ಯಕ್ಷ ದತ್ತಾತ್ರೇಯ ವಿಶ್ವಕರ್ಮ, ಪ್ರಶಾಂತ್ ವಿಶ್ವಕರ್ಮ, ಮಹಿಳಾ ಘಟಕದ ಅಧ್ಯಕ್ಷ ಅಂಬುಜಾ ವಿಶ್ವಕರ್ಮ, ಜಿಲ್ಲಾಧ್ಯಕ್ಷ ಸುಲೋಚನಾ ವಿಶ್ವಕರ್ಮ, ಮಹಾಸಭಾದ ಉಪಾಧ್ಯಕ್ಷ ಪಾಂಡುರಂಗ ಮನ್ನಳ್ಳಿ, ಧರ್ಮವ ಧರಣಿ ಸಂಘದ ಅಧ್ಯಕ್ಷ ಶ್ರೀನಿವಾಸ್ ವಿಶ್ವಕರ್ಮ, ಎಂಜಿಎಸ್ಎಸ್ಕೆ ನಿರ್ದೇಶಕ ಸಂಜು ಕುಮಾರ್ ಸೋನಾರ್ ಸೇರಿ ಗಣ್ಯರು ಹಾಜರಿದ್ದರು. ವರದಿ ಶ್ರೀಮಂತರಾವ್ ಇಂಚೂರಿ, ನ್ಯೂಸ್ 25 ಬೀದರ್. ಸಮಾಜ ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ನಾವೆಲ್ಲರೂ ಕೂಡ ನಮ್ಮ ಸಮಾಜದಲ್ಲಿ ಒಬ್ಬರೇ ಮಂತ್ರಿಗಳಿಲ್ಲ, ಒಬ್ಬ MLA ಇಲ್ಲ, MP ಕೂಡ ಇಲ್ಲ ಅಂತಕ್ಕಂಥದ್ದು ಗೊತ್ತಂದ್ರೆ ನಾವು ರಾಜಕೀಯವಾಗಿ ಹಿಂದುಳಿದಿದ್ದೀವಿ. ಸಾಮಾಜಿಕವಾಗಿ ಒಟ್ಟಾರೆ ಹಿಂದುಳಿದಿರ್ತಕ್ಕಂಥ ಈ ಸಮಾಜಕ್ಕೆ ಮೀಸಲಾತಿಯ ಸೌಲಭ್ಯವನ್ನು ಕೊಟ್ಟರೆ ಬೆಳೀತದ ಅಂತ ತಿಳ್ಕೊಂಡು ಕುಲಶಾಸ್ತ್ರ ಅಧ್ಯಯನವನ್ನು ಮಾಡಿಸಲಾಯಿತು. ಕುಲಶಾಸ್ತ್ರದ ಅಧ್ಯಯನ ವಿಫಲವಾಗಿರುವುದರಿಂದ ನಂಜುಂಡಿಯವರು ಒಂದು ಸಂಕಲ್ಪವನ್ನು ಮಾಡಿದ್ದಾರೆ. ಬೀದರ್ನಿಂದ ಬೆಂಗಳೂರಿನವರೆಗೂ ಪಾದಯಾತ್ರೆ ಮಾಡುವ ಮುಖಾಂತರ ಈ ಒಂದು ವಿಶ್ವಕರ್ಮ ಸಮಾಜ ಸಿಗಬೇಕಾಗಿರ್ತಕ್ಕಂಥ ಸವಲತ್ತುಗಳು ಸಿಗಬೇಕಾಗ, ಹೀಗಾಗಿ ಪ್ರತಿ ಜಿಲ್ಲೆಯಲ್ಲಿಯೂ ಕೂಡ ಒಂದು ವಿಶ್ವಕರ್ಮರ ಜನಜಾಗೃತಿ ಸಮಾವೇಶವನ್ನು ಮಾಡ್ಲಕತ್ತಾರ. ಈಗಾಗಲೇ ಕೆಲವು ಜಿಲ್ಲೆಗಳು ಆಗ್ಯಾವ. ಈ ಬೀದರ್ ಜಿಲ್ಲೆಯಲ್ಲಿಯೂ ಕೂಡ 22ನೇ ತಾರೀಕು ವಿಶ್ವಕರ್ಮ ಜನಜಾಗೃತಿ ಸಮಾವೇಶವನ್ನ ಅವ್ರು ಹಮ್ಮಿಕೊಂಡಿದ್ದಾರೆ. ಸಮಾಜಕ್ಕೆ ಸಿಗಬೇಕಾಗಿರ್ತಕ್ಕಂಥ ಅನೇಕ ಸವಲತ್ತುಗಳಿದಾವ. ಈಗ ನಾವು ಅನೇಕ ಗುಡಿಗುಂಡಾರಗಳನ್ನ ಕಟ್ಟಿಕೊಟ್ಟಿದ್ದೀವಿ. ಮೊನ್ನೆ ಅಷ್ಟೇ ಅಯೋಧ್ಯೆಯಲ್ಲಿರ್ತಕ್ಕಂಥ ರಾಮ ಲಲ್ಲನ ವಿಗ್ರಹವನ್ನು ಕೂಡ ವಿಶ್ವಕರ್ಮ ಸಮಾಜದ ಅರುಣ ಯೋಗಿರಾಜ್ ಮಾಡಿಕೊಟ್ರು ಅಂತಕ್ಕಂಥದ್ದು ನಿಮ್ಮೆಲ್ಲರಿಗೂ ಗೊತ್ತಿರುವಂತದ್ದು. ಈ ರೀತಿ ಇರುವಂತ ಸಮಾಜ ದೇವಸ್ಥಾನ ಇಲ್ಲೇ ನಮ್ಮ ತಿಂಥಣಿಯ ಮೋನೇಶ್ವರ ದೇವಸ್ಥಾನ ಅದ. ಆ ದೇವಸ್ಥಾನಕ್ಕೆ ಅಭಿವೃದ್ಧಿ ಪ್ರಾಧಿಕಾರ ಆಗಿಲ್ಲ. ಈ ರೀತಿಯ ನಮ್ಮ ಸಿರಸಂಗಿ ಒಳಗ ಅನೇಕ ದೇವಸ್ಥಾನಗಳ ಅಭಿವೃದ್ಧಿ ಪ್ರಾಧಿಕಾರಗಳಾಗಿಲ್ಲ. ನಮ್ಮ ಸಮಾಜದ ಮಕ್ಕಳಿಗೆ ಶೈಕ್ಷಣಿಕವಾಗಿರ್ತಕ್ಕಂಥ ಶಕ್ತಿ ಇಲ್ಲ. ಈ ರೀತಿ ಅನೇಕ ಕೆಲವು ವಿಷಯಗಳನ್ನ ಇಟ್ಟುಕೊಂಡಿದ್ದಾರೆ. ತಮ್ಮೆಲ್ಲರಿಗೂ ಕೂಡ ನಾವು ಈ ಪ್ರೆಸ್ ನೋಟ್ ಅನ್ನ ಕೊಡ್ತೀವಿ. ಈ ರೀತಿಯ ಅನೇಕ ವಿಷಯಗಳನ್ನ ಕುರಿತು ನಮ್ಮ ಸಮಾಜದಲ್ಲಿ ಜಾಗೃತಿಯನ್ನು ಮೂಡಿಸಬಹುದಕ್ಕಾಗಿ, ಈಗ ಸಮಾಜದಲ್ಲಿ ಎಲ್ಲರಿಗೂ ಗೊತ್ತಿರಂಗಿಲ್ಲ, ನಾವು ಪಂಚಕಸಬುಗಳ ಮುಖಾಂತರ ನಾವು ಕೆಲಸವನ್ನ ಮಾಡಿಕೊಂಡು ಉಳ್ಕೊಂತ ಅಂತವ್ರ ಹೊರತಾಗಿ ರಾಜಕೀಯವಾಗಿ ನಾವು ನಮ್ಗೆ ಯಾವ ರೀತಿ ನಾವು ಅಧಿಕಾರವನ್ನ ಇದು ಮಾಡಬೇಕು ಅಥವಾ ನಮ್ಮ ಮಕ್ಕಳಿಗೆ ಶೈಕ್ಷಣಿಕವಾಗಿ ಸವಲತ್ತನ್ನು ಕೊಡಿಸಬೇಕಾದ್ರೆ ಏನ್ ಮಾಡ್ಬೇಕು ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರಂಗಿಲ್ಲ. ಆ ರೀತಿಯ ಎಲ್ಲ ವಿಷಯವನ್ನು ತಿಳಿದುಕೊಂಡಿರ್ತಕ್ಕಂಥ ಸಮರ್ಥ ನಾಯಕ ನಮ್ಮ ಕೆಪಿ ನಂಜುಂಡಿ ಅವರು ಆಗಿರೋದ್ರಿಂದ ಅವತ್ತೊಂದು ಕರೆಯನ್ನು ಕೊಟ್ಟಿದ್ದಾರೆ. 22ನೇ ತಾರೀಕು ಬೀದರ್